ದರ್ಶನ್ ರವರನ್ನ ಕೆಟ್ಟವರನ್ನಾಗಿ ಮಾಡಿ ತೋರಿಸಲಿಕ್ಕೆ ಈ ಬಾಸ್ ಅನ್ನುವಂತಹ ಚಿತ್ರವನ್ನ ತನುಷ್ ಮತ್ತು ಶಿವರಾಜ್ ಕುಮಾರ್ ಸೇರಿ ಮಾಡಿದ್ದಾರೆ. ಅದಕ್ಕೆ ಡೈರೆಕ್ಟರ್ ಒಬ್ಬರಿದ್ದಾರೆ. ಇದರಲ್ಲಿ ಶಿವರಾಜ್ ಕುಮಾರ್ ಕೂಡ ನಟನೆ ಮಾಡಿದ್ದು ದರ್ಶನ್ ಸರ್ ಅವರನ್ನ ಸಂಪೂರ್ಣವಾಗಿ ಕೆಟ್ಟವರು ಅಂತ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ನಿಜ ಆಧಾರಿತ ಸಿನಿಮಾವನ್ನ ಮಾಡಿ ದರ್ಶನ್ ರವರು ಕೆಟ್ಟವರು ಅಥವಾ ದರ್ಶನ್ ರವರು ನೆಗೆಟಿವ್ ನಲ್ಲಿದ್ದಾರೆ ಅಂತ ತೋರಿಸಲಿಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಒಬ್ಬ ವೈಯಕ್ತಿಕ ಜೀವನವನ್ನ ಸಿನಿಮಾ ಮಾಡಿ ಅದನ್ನ ಆತ ವ್ಯಕ್ತಿಗೆ ಅಥವಾ ದರ್ಶನ್ ಸರ್ಗೆ ಅವಮಾನ ಮಾಡಿ ಅಥವಾ ಒಬ್ಬ ಅಪರಾಧಿ ಅಥವಾ ಭಿಕ್ಷುಕನ ಒಬ್ಬ ಕೆಟ್ಟವನು ಅಂತ ತೋರಿಸಲಿಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆದ್ರೆ ಇಲ್ಲಿ ಶಿವರಾಜ್ ಕುಮಾರ್ ಮತ್ತು ಈ ತನುಷ್ ಸೇರ್ಕೊಂಡು ಡೈರೆಕ್ಟರ್ ಮಾತು ಕೇಳ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ದರ್ಶನ್ ಸರ್ ಅವರ ನಿಜ ಜೀವನ ಏನಿದೆಯಲ್ಲ, ರೇಣುಕಾ ಸ್ವಾಮಿಯ ಹತ್ಯೆ, ಅಲ್ಲಿ ಶಿವಸ್ವಾಮಿ ಅನ್ನುವಂತಹ ಶಿವಸ್ವಾಮಿಯನ್ನ ಸೇರಿಸಿ ಅಲ್ಲಿ ಮೆಡಿಕಲ್ ನಿಂದ ಆ ಶಿವಸ್ವಾಮಿಯನ್ನ ತಗೊಂಡು ಹೋಗಿ ಹತ್ಯೆ ಮಾಡಿರುವಂತಹದ್ದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅಮ್ಮ ಅವರು ಸೆನ್ಸಾರ್ ಮಂಡಳಿಗೆ ಅವರು ಏನಪ್ಪಾ ಅಂತಂದ್ರೆ ಲೀಗಲ್ ನೋಟಿಸ್ ಅನ್ನ ದಾಖಲಿಸಿದ್ದಾರೆ ಅಂತ. ಇದರ ಸೆನ್ಸಾರ್ ಮಂಡಳಿ ಗಮನಿಸಬೇಕು ಅಂತ. ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಏನೇನಿದೆ, ಯಾಕೆ ಈ ರೀತಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಈ ಸಿನಿಮಾದಲ್ಲಿ ಅವರು ಏನ್ ತೋರಿಸ್ಲಿಕ್ಕೆ ಹೊರಟಿದ್ದಾರೆ, ಕಂಪ್ಲೀಟ್ ಆಗಿ ನಿಮ್ ಮುಂದಿಡ್ತೀನಿ. ಆಮೇಲೆ ಇದರ ವಿರುದ್ಧ ನಂದು ಕೂಡ ಧ್ವನಿ ಇದೆ. ದರ್ಶನ್ ಸರ್ ಅವರು ಕೆಟ್ಟವರು ಅಂತ ಬಿತ್ತರಿಸಲಿಕ್ಕೆ ಅಥವಾ ದರ್ಶನ್ ಸರ್ ಅವರು ಕೆಟ್ಟವರು ಅಂತ ತೋರಿಸ್ಲಿಕ್ಕೆ ಕೊಟ್ಟಿರುವಂತ ಈ ಸಿನಿಮಾದಲ್ಲಿ ನಟ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಶಿವರಾಜ್ ಕುಮಾರ್ ಅವರೇ, ನಿಮಗೊಂದು ಮಾತು, ನೀವು ದರ್ಶನ್ ಸರ್ ಅವರ ಈ ಒಂದು ನಿಜ ಆಧಾರಿತ ಸಿನಿಮಾ ಇದೆ ಅಂತ ನಿಮಗೆ ಗೊತ್ತಾಗಿ ನಟನೆ ಮಾಡಿದ್ದೀರೋ ಅಥವಾ ಗೊತ್ತಾಗದೆ ನಟನೆ ಮಾಡಿದ್ದೀರೋ ಅದು ನೆಕ್ಸ್ಟ್. ಬಟ್ ನಿಮ್ಮ ಪಾತ್ರ ಏನನ್ನ ಸೂಚಿಸ್ತಿದೆ, ಬಾಸ್ ಅನ್ನೋ ಟೈಟಲ್ ಏನನ್ನ ಸೂಚಿಸ್ತಿದೆ, ಆ ತನುಷ್ ಯಾವ ಆಕ್ಟರ್ ಸೆಟ್ ನಲ್ಲಿ ನಟನೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಶಿವಸ್ವಾಮಿ ಅನ್ನೋರು ಯಾಕೆ ಹತ್ಯೆ ಆದ್ರು, ಇದೆಲ್ಲವೂ ಕೂಡ ನಿಮಗೆ ತಿಳಿದೇ ಇರುತ್ತೆ. ಆದ್ರೂ ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿ ದರ್ಶನ್ ಸರ್ ಅವರ ನಿಜ ಆಧಾರಿತ ಸಿನಿಮಾವನ್ನ ತೋರಿಸಿ ಅವರೊಬ್ಬ ಅಪರಾಧಿ ಅಂತ ಹೇಳಿ ಕೊಟ್ಟಿದ್ದೀರಲ್ಲ, ನೀವೆಲ್ಲ ಎಂತವರು ಅಂತಕ್ಕಂತ ಪ್ರಶ್ನೆ ಒಬ್ಬ ಕನ್ನಡಿಗನಾಗಿ ನನ್ನದಿದೆ. ಯಾಕಂತಂದ್ರೆ ಒಬ್ಬ ನಟ ಇನ್ನು ಕಾನೂನಿನಲ್ಲಿ ಅಪರಾಧಿ, ಆರೋಪಿ, ನೋಡಿ ಆರೋಪಿ ಅಪರಾಧಿ ಬೇರೆ ಬೇರೆ ಆಗತ್ತೆ. ದರ್ಶನ್ ರವರು ಇನ್ನು ಕೇವಲ ಆರೋಪಿ ಆಗಿದ್ದರಿಂದ ಅವರನ್ನ ನೀವು ಅಪರಾಧಿ ಅಂತ ಸಿನಿಮಾದಲ್ಲಿ ಪರಿಗಣನೆ ಮಾಡ್ತೀರಾ ಅಂದ್ರೆ ನೀವು ಕಾಣೋಣ. ಈ ಕಥೆಯನ್ನ ಬರೆದಿರ್ತಕ್ಕಂತ ಡೈರೆಕ್ಟರ್ ಕಾಣೋಣ. ಆತ ಒಬ್ಬ ಹೇಳ್ತಾನೆ ಇದು ಡಿ ಬಾಸ್ ಅವರಿಗೆ ಸಂಬಂಧಪಟ್ಟಿಲ್ಲ ಅಂತ, ಆದ್ರೆ ಡಿ ಬಾಸ್ಗೆ ಸಂಬಂಧಪಟ್ಟಿದ್ದು ಅನ್ನುವ ರೀತಿ ಎಲ್ಲಾ ರೀತಿಯ ಕಥೆಗಳಲ್ಲಿ ಕಾಣಿಸ್ತಾ ಇದೆ ಆ ಸಿನಿಮಾದಲ್ಲಿ. ಆತ ನಟನೆ ಮಾಡಿದಂತ ತನುಷ್ ಎಂಬ ವ್ಯಕ್ತಿ ಹೀರೋ ಕೂಡ ಅಲ್ಲಿ ಹೇಳ್ತಾನೆ ಇದು ಡಿ ಬಾಸ್ ಅವರಿಗೆ ಸಂಬಂಧ ಪಡದೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಎನ್ನುವಂತ ರೀತಿಯಲ್ಲಿ ಹೇಳ್ತಾನೆ. ಅಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ದರ್ಶನ್ ಸರ್ ಅವರ ಮೇಲೆ ನೀವು ಮಾಡಿರುವಂತಹ ಈ ಷಡ್ಯಂತ್ರದ ಸಿನಿಮಾವನ್ನ ಕರ್ನಾಟಕದ ಜನತೆಗೆ, ಅವರ ಅಭಿಮಾನಿಗಳಿಗೆ ಗೊತ್ತಾದ್ರೆ ಹರಿದು ಹೋಗಿರೋ ಮೆಟ್ನಲ್ಲಿ ಹೊಡಿತಾರೆ ನಿಮ್ಮ ಮನೆಗೆ ನುಗ್ಗಿ. ಅವರ ಅಭಿಮಾನಿಗಳಿಗೆ ಏನಾದ್ರೂ ತಿಳಿದ್ರೆ, ಏನಾದ್ರೂ ದರ್ಶನ್ ಸರ್ ಅವರು ತಪ್ಪಿತಸ್ಥರು ಅಂತ ಆ ಸಿನಿಮಾದಲ್ಲಿ ನೀವೇನ್ ತೋರಿಸಿದಿರಲ್ಲ, ಆತನನ್ನ ಚೈಲಿ ಕಂಬಿ ಹಿಂದೆ ಕುಣಿಸಿದಿರಲ್ಲ, ನೀವೊಬ್ರು ನಾಲಾಯಕರು ಸಿನಿಮಾ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಗೊತ್ತಾದ್ರೆ ಹರಿದು ಹೋದ ಮೆಟ್ನಲ್ಲಿ ನಿಮ್ಮನ್ನ ಮನೆ ನುಗ್ಗಿ ಹೊಡಿತಾರೆ ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಅವಕಾಶ ಕೊಟ್ರು? ಕಾನೂನಿನಲ್ಲಿ ಇದೆಯಾ ಇದು? ಒಬ್ಬ ವ್ಯಕ್ತಿಯ ನಿಜ ಆಧಾರಿತ ಸಿನಿಮಾವನ್ನ ಮಾಡಿ ಆತ ಕೆಟ್ಟವನು ಅಂತ ತೋರಿಸ್ಲಿಕ್ಕೆ, ಆತನ ಮಾನಹಾನಿ ಮಾಡ್ಲಿಕ್ಕೆ ನೀವೆಲ್ಲ ಯಾರು ನಾಲಾಯಕರು ಅಂತಕ್ಕಂತ ಪ್ರಶ್ನೆ ಒಬ್ಬ ಕನ್ನಡಿಗನಾಗಿ, ಹಾನೆಸ್ಟ್ ಕನ್ನಡಿಗನಾಗಿ ನಾನು ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಅವರ ವಿಚಾರವನ್ನ ಆರೋಪಿ ಅಂತ ಹೇಳಿ ಇನ್ನೂ ಕೂಡ ಟ್ರಯಲ್ ಹಂತದಲ್ಲಿ ಇರಬೇಕಾದ್ರೆ ದರ್ಶನ್ ಸರ್ ಅವರನ್ನ ನೀವು ಒಬ್ಬ ಅಪರಾಧಿ ಅಂತ ತೋರಿಸ್ಲಿಕ್ಕೆ ಹೊರಟಿದ್ದೀರಿ ಒಂದು ಸಿನಿಮಾ ಮಾಡಿ ಅಂತಂದ್ರೆ ಆ ಸಿನಿಮಾದಿಂದ ನೀವು ಸಂಪಾದನೆ ಮಾಡುವ ಹಣಕಾಸಿನ ಭಿಕ್ಷೆ, ನಿಮಗೆ ಭಿಕ್ಷೆ ಕೊಡ್ತಾ ಇರೋದು ನಟ ಶಿವರಾಜ್ ಕುಮಾರ್ಗೆ, ಈ ತನುಷ್ಗೆ ಅಂದ್ರೆ ಅದು ದರ್ಶನ್ ಅವರು ಆ ಭಿಕ್ಷೆಯಲ್ಲಿ ಬದುಕ್ತೀನಿ ಅಂತಕ್ಕಂಥ ಚೀಪ್ ಮೆಂಟಾಲಿಟಿಯನ್ನ ಬಿಟ್ಟು ಆ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ಮುಂದುವರೆದ್ರೆ ಇದಕ್ಕೆ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಹವಾಸಕ್ಕೆ ಬಂದ್ರೆ ನಿಮ್ಮ ದಾರಿ ಹೇಗಿರ್ತದೆ ಅಂತಕ್ಕಂಥದ್ದನ್ನ ಮುಂದಿನ ದಿನಮಾನಗಳಲ್ಲಿ ಕನ್ನಡಿಗರು ಮತ್ತು ಕನ್ನಡದ ಪರ ಹೋರಾಟಗಾರರು ಮತ್ತು ಅದರ ಜೊತೆಗೆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ತೋರಿಸಬೇಕಾಗ್ತದೆ. ಅವರ ಆರೋಪಿ ಅಪರಾಧಿ ಅಂತ ಯಾರು ಹೇಳಿದ್ರು ನಿಮಗೆ? ಈ ಸಿನಿಮಾದಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ಮಾನಭಂಗ ಮಾಡಲಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ದರ್ಶನ್ ಸರ್ ಅವರ ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ಮಾನಭಂಗ ಮಾಡಿದ್ದಾರೆ, ದರ್ಶನ್ ಸರ್ ಅವರ ಮಾನಹಾನಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.
ಮತ್ತು ಅದರಲ್ಲಿ ಬಾಸ್ ಅನ್ನೋ ಟೈಟಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಬಾಸ್ ಯಾರು ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ, ಅಥವಾ ಹೂ ಇಸ್ ದಿಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಾಸ್ ಅಂತ ನೀವು ಸರ್ಚ್ ಮಾಡಿದ್ರೆ, ಅಲ್ಲಿ ದರ್ಶನ್ ರವರ ಎಲ್ಲಾ ಮಾಹಿತಿಗಳಲ್ಲಿ ಬರುತ್ತೆ. ನೀವು ಈ ರೀತಿಯಾದಂತಹ ಒಂದು ದುರ್ವರ್ತನೆ ಮೆರಿತಾ ಇರೋದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ದರ್ಶನ್ ರವರ ಈ ಒಂದು ನಿಜ ಆಧಾರಿತ ಸಿನಿಮಾದಲ್ಲಿ ನಟ ಶಿವರಾಜ್ ಕುಮಾರ್ ನಟನೆ ಮಾಡ್ತಾರೆ ಅಂದ್ರೆ ಏನ್ರಿ ನೀವು? ಒಬ್ರು ಹಿರಿಯ ಕಲಾವಿದರಾಗಿ ಒಬ್ಬ ಕಲಾವಿದನ ಜೀವನದ ಆಧಾರಿತ ಅಥವಾ ಒಬ್ಬ ಕೆಟ್ಟವನು ಅಂತ ತೋರಿಸ್ಲಿಕ್ಕೆ ಹೊಂಟಿರುವಂತ ಸಿನಿಮಾದಲ್ಲಿ ನಟನೆ ಮಾಡ್ತೀರಾ. ಒಬ್ಬ ಹ್ಯಾಟ್ರಿಕ್ ಹೀರೋ ಆಗಿ, ಒಬ್ಬ ಕನ್ನಡದ ಹಿರಿಯ ನಟನಾಗಿ, ದೊಡ್ಡ ಮನೆ ಅಂತ ಹೇಳ್ಕೊಂಡು ಈ ರೀತಿಯಾದಂತ ಒಬ್ಬ ನಟನನ್ನ ಅವಮಾನ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀರಲ್ಲ, ಇದು ಶಿವರಾಜ್ ಕುಮಾರ್ ಅವರೇ ನಿಮಗೆ ಸರಿ ಅನಿಸುತ್ತಾ? ಇವತ್ತ ಹೇಳ್ತೇವೆ, ದರ್ಶನ್ ರವರ ವಿಚಾರಕ್ಕೆ ಬರೋದಾದ್ರೆ, ದರ್ಶನ್ ಸರ್ ಅವರ ವಿಚಾರಕ್ಕೆ ಬರೋದಾದ್ರೆ ಮೊದಲು ಜ್ಞಾನದಲ್ಲಿ ಇಟ್ಕೋಬೇಕು. ಸುಮ್ಮನೆ ಸುಮ್ಮನೆ ನೀವೇನಾದ್ರೂ ಈ ರೀತಿ ದರ್ಶನ್ ಸರ್ ಅವರ ಮೇಲೆ ಅವಮಾನ ಮಾಡೋದ್ರ ಜೊತೆಗೆ ಮಾನಭಂಗ ಮಾಡ್ಲಿಕ್ಕೆ ಹೊರಟ್ರೆ, ಅವರ ಮಾನವನ್ನ ಹಾನಿ ಮಾಡ್ಲಿಕ್ಕೆ ಹೊರಟ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಕನ್ನಡಿಗರು. ಯಾಕಂದ್ರೆ ಕನ್ನಡದ ಪರ ಏಕೈಕ ನಟ ಯಾರಾದ್ರೂ ನಿಂತ್ಕೊಳ್ತಾರೆ ಮೊದಲು ಬಂದು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೀ. ಯಾವನ್ರಿ ಬಂದು ಕನ್ನಡಕ್ಕೆ ನಿಂತ್ಕೊಂಡಿದ್ದೀರಿ ನೀವು? ಬೆಳಗಾವಿ ವಿಚಾರದಲ್ಲಿ ಬೆಳಗಾವಿ ನಮ್ದು ಅಂತ ಹೇಳಿದಂತ ಒಬ್ಬ ಏಕೈಕ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್, ಎಲ್ಲಿ ಹೋಗಿದ್ರಿ ನೀವು ಅವತ್ತೆಲ್ಲ? ನೀವೆಲ್ಲ ಕೇವಲ ಕನ್ನಡ ಅಂತಕ್ಕಂತ ಈ ಕನ್ನಡ ಮಣ್ಣಿನಲ್ಲಿ ಕನ್ನಡಿಗರ ಪ್ರೇಕ್ಷಕರ ಹಣವನ್ನ ಗೆಲ್ಲಬೇಕಷ್ಟೇ. ನೀವು ಕನ್ನಡಿಗರ ಮನಸ್ಸನ್ನ ಗೆಲ್ಲಲಿಕ್ಕೆ ಆಗೋದಿಲ್ಲ. ನಟ ದರ್ಶನ್ ರವರ ಮನಸ್ಸು ಮತ್ತು ಅವರು ಕನ್ನಡಕ್ಕಾಗಿ ದುಡಿಯುವ ಅವರ ಏನ ಒಂದು ಒಳ್ಳೆಯ ಗುಣವಿದೆ, ಅದು ಇವತ್ತಿಗೂ ಕೂಡ ಕನ್ನಡಿಗರನ್ನ ಕೆಚ್ಚೆಬ್ಬಿಸುತ್ತೆ. ಕನ್ನಡಕ್ಕಾಗಿ ತನ್ನ ಒಂದು ಸಿನಿಮಾ ಜರ್ನಿಯನ್ನ ಮೀಸಲಿಟ್ಟಿರುವಂತದ್ದು ಏಕೈಕ ನಟ ದರ್ಶನ್ ಸರ್. ಕನ್ನಡಕ್ಕಾಗಿ ನಾನು ಹುಟ್ಟಿದ್ದೀನಿ, ಕನ್ನಡಕ್ಕಾಗಿರ್ತೀನಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಹೇಳಿದಂತ ಒಬ್ಬನೇ ಒಬ್ಬ ನಟ, ಈಗಿನ ಒಂದು ಪರದೃಷ್ಟಿಯ ನಟ ಈಗ ಇನ್ನೂ ಇದ್ದಾನೆ ಅಂತಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಈ ಕನ್ನಡ ಚಲನಚಿತ್ರರಂಗಕ್ಕೆ ಒಬ್ಬ ಸ್ಪರದ್ರೂಪಿ ನಟ ಮತ್ತು ಕನ್ನಡ ಚಿತ್ರರಂಗದ ಏಕೈಕ ಕನ್ನಡದ ಹಾನೆಸ್ಟ್ ನಟ ಅಂತ ಹೇಳಬಹುದು. ಅವರಿಗೆ ಸುಮ್ಮನೆ ಹಾಡಿನಲ್ಲಿ ಹೇಳೋದಲ್ಲ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಆದ್ಮೇಲೆ ಅಂಬರೀಷ್ ರವರು, ಆಮೇಲೆ ಈಗ ಶಂಕರ್ ನಾಗ್ ಅವರು, ಇವ್ರನ್ನೆಲ್ಲರ ನಂತರದಲ್ಲಿ ಬರೋದೇ ಕನ್ನಡಕ್ಕಾಗಿ ಇರೋದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಒಬ್ಬ ಕನ್ನಡದ ನಟನಿಗೆ ನೀವು ಮಾಡ್ತಾ ಇದ್ದೀರಲ್ಲ ಈ ಬಾಸ್ ಅನ್ನೋ ಚಿತ್ರದವನ್ನ, ಇದನ್ನ ನೀವು ಇಲ್ಲಿಗೆ ಸ್ಥಗಿತಗೊಳಿಸಿ. ಅದು ಸುಮ್ಮನೆ ಏನಾದ್ರೂ ನೀವು ರಿಲೀಸ್ ಮಾಡಿದ್ರೆ ಖಂಡಿತ ನಿಮ್ಮ ಪರಿಸ್ಥಿತಿ ಅವಹೇಳನ ಆಗತ್ತೆ. ಯಾಕಂದ್ರೆ ಅದು ಇನ್ನೊಬ್ಬರ ಕಾನೂನಿನ ದೃಷ್ಟಿಯಲ್ಲೂ ಆಗ್ಲಿ ಅಥವಾ ಇನ್ನೊಬ್ಬರ ದೃಷ್ಟಿಯಲ್ಲೂ ಆಗ್ಲಿ ಇನ್ನೊಬ್ಬರ ಮಾನಹಾನಿ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಅವಕಾಶ ನಮ್ಮ ಭಾರತೀಯ ಕಾನೂನಿನಲ್ಲಿಲ್ಲ. ಅವರ ಜೀವನ ಆಧಾರಿತ ಸಿನಿಮಾ ಮಾಡೋಕೆ ಏನ್ ರೈಟ್ಸ್ ಇದೆ ನಿಮಗೆ? ಏನ್ ರೈಟ್ಸ್ ಇದೆ? ಅದರಲ್ಲಿ ಒಬ್ಬ ಶಿವರಾಜ್ ಕುಮಾರ್ ಅಂತಕ್ಕಂಥ ಈತ ವ್ಯಕ್ತಿ ನಟನೆ ಮಾಡ್ತಾನೆ ಅಂದ್ರೆ ಗೊತ್ತಾಗೋದಿಲ್ವಾ? ಅರ್ಥ ಆಗೋದಿಲ್ವಾ? ಹೊಟ್ಟೆಗೆ ಅನ್ನ ತಿನ್ನೋದಿಲ್ವಾ ನೀವು? ಒಬ್ಬ ಕನ್ನಡ ಚಲನಚಿತ್ರರಂಗದ ನಾಯಕ ನಟನ ಮೇಲೆ ಇಂಥ ದುರ್ವರ್ತನೆ ಮೆರಿತಾ ಇದ್ದೀರಿ, ಇಂತಹ ಕೆಟ್ಟ ನೀಚ ಬುದ್ಧಿಯನ್ನ ಮೆರಿತಾ ಇದ್ದೀನಿ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇವತ್ತು ದರ್ಶನ್ ಸರ್ ಅಭಿಮಾನಿಗಳಿಗೆ ಕೊನೆಯದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟು ದಿವಸ ತೆರೆ ಹಿಂದೆ ದರ್ಶನ್ ಸರ್ ಅವರನ್ನ ಅವಮಾನ ಮಾಡ್ತಾ ಇದ್ರು, ಅವ್ರಿಗೆ ಚಪ್ಪಲಿ ಎಸೆದ್ರು, ಅವರ ಬಗ್ಗೆ ಅವಹೇಳನಕಾರಿ ಮಾಡಿದ್ರು, ಕಿತ್ಕೊಳ್ಳಕ್ಕಾಗ್ಲಿಲ್ಲ. ಅವ್ರದ್ದು ಒಂದೇ ಒಂದು ರೋಮವನ್ನು ಕೂಡ ಕಿತ್ಕೊಳ್ಳಿಕ್ಕಾಗ್ಲಿಲ್ಲ ಹೇಡಿಗಳಿಗೆ. ಇವತ್ತು ತೆರೆ ಮುಂದೆ ಬಂದು ತೋರ್ಸಕ್ ಹೊರಟವ್ರೆ. ನೀವು ನಿಜವಾಗ್ಲೂ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ ಗಳಾಗಿದ್ರೆ ಈ ಸಿನಿಮಾ ರಿಲೀಸ್ ಆದ್ರೆ ಪ್ರತಿ ಥಿಯೇಟರ್ಗೂ ನುಗ್ಗಿ ಈ ಒಂದು ಸಿನಿಮಾವನ್ನ ಮರುಕಳಿಸುವಂತೆ, ಈ ಸಿನಿಮಾವನ್ನ ತೆರೆ ಹಿಂದೆ ಈ ತೆರೆಯಲ್ಲಿ ಇದು ಪ್ರದರ್ಶನ ಕಾಣದಂತೆ ನೀವು ಮಾಡಬೇಕಾಗ್ತದೆ. ಇದು ಅಭಿಮಾನಿಗಳಲ್ಲಿ ಇದೊಂದು ಮನವಿ ಕೂಡ ನನ್ನದಾಗಿದೆ ಒಬ್ಬ ಕನ್ನಡಿಗನಾಗಿ ಮತ್ತು ಕನ್ನಡದ ಪರ ಹೋರಾಟಗಾರ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಚಿತ್ರವನ್ನ ಬಹಿಷ್ಕಾರ ಹಾಕ್ತಕ್ಕಂಥ ಕಾರ್ಯವನ್ನ ಮಾಡ್ತೇವೆ. ಬರಕೂಡದು ದರ್ಶನ್ ಸರ್ ಅವರ ವಿಚಾರಕ್ಕೆ ಬರಕೂಡದು. ಯಾಕಂದ್ರೆ ಏಕೈಕ ಕನ್ನಡಕ್ಕಾಗಿ ನಿಲ್ಲುವಂತ ಸ್ಟಾರ್ ಅವರು. ಇಂಥ ಪ್ಯಾನ್ ಇಂಡಿಯಾ, ಖೋನ್ ಇಂಡಿಯಾ ಅಂತಕ್ಕಂಥದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡದೆ ಕೇವಲ ಕನ್ನಡಕ್ಕಾಗಿ ಹುಟ್ಟಿದವ್ ನಾನು ಅಂತ ಹೇಳಿದಂತ ನಾಯಕ ನಟ. ಕನ್ನಡಿಗರು ನನಗೆ ಲ್ಯಾಂಬೋರ್ಗಿನಿ ತನಕನೂ ತಂದು ಬಿಟ್ಟಿದ್ದಾರೆ ಸಾಕು ಅಂತ ಹೇಳಿದಂತ ನಟ. ಕನ್ನಡಿಗರನ್ನ ಪ್ರೇಕ್ಷಕರನ್ನ ನಂಬಿದ್ರೆ ನಿಮ್ಮ ಜೀವನ ಎಲ್ಲಿಗೆ ಬೇಕಾದ್ರೂ ಹೋಗಿ ನಿಲ್ಲುತ್ತೆ. ಆದ್ರೆ ನೀವು ಮಾಡ್ತಾ ಇದ್ದೀರಲ್ಲ
ಒಬ್ಬ ಕನ್ನಡದ ನಟನಿಗೆ, ಹಾನೆಸ್ಟ್ ಕನ್ನಡದ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಂತಕ್ಕಂಥ ಇವ್ರ ಮೇಲೆ ನೀವು ಮಾಡ್ತಾ ಇದ್ರಲ್ಲ ಅನ್ಯಾಯ, ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಅರಿಯುಗೇಡಿಗಳ ಹೊಟ್ಟೆಗೆ ನೀವು ಅನ್ನ ತಿನ್ನೋದಿಲ್ಲ. ಈ ಚಿತ್ರದಲ್ಲಿ ನಟನೆ ಮಾಡಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ, ಇದ್ರ ಹಿಂದೆ ಕೆಲಸ ಮಾಡಿರೋರಾಗ್ಲಿ ಮತ್ತು ಡೈರೆಕ್ಟರ್ ಆಗ್ಲಿ, ಇವೆಲ್ಲ ನಾಲಾಯಕರ ಒಂದು ಕುಲದಲ್ಲಿ ಹುಟ್ಟದಂತವ್ರು ಅನ್ನುವಂಥದ್ದು ತಪ್ಪಾಗ್ಲಿಕ್ಕಿಲ್ಲ. ಅರಿಯುಗೇಡಿಗಳ ಈ ಚಿತ್ರವನ್ನ ಬಹಿಷ್ಕಾರ ಹಾಕೋದಕ್ಕೆ ಪ್ರತಿ ತಂತ್ರಗಳನ್ನ ಇನ್ನು ಮೇಲೆ ನಾವು ಕೂಡ ಹೆಣಿತೇವೆ. ಕನ್ನಡದ ಪರ ಹೋರಾಟಗಾರರು ಇದರ ಪರವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಭಿಮಾನಿಗಳು ಎಚ್ಚೆತ್ತುಕೊಳ್ರಿ. ದರ್ಶನ್ ಸರ್ ಕೇವಲ ಆರೋಪಿ, ಅಪರಾಧಿ ಅಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ. ಖಂಡಿತ ದರ್ಶನ್ ಸರ್ ಅವರು ನನ್ನ ಒಂದು ನಂಬಿಕೆಯ ಹಸ್ತ, ನನ್ನ ಒಂದು ನಂಬಿಕೆಯಲ್ಲಿ ದರ್ಶನ್ ಸರ್ ಅವರು ನಿರಪರಾಧಿಯಾಗಿ ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರೆ. ಇದು ತಾಯಿ ಚಾಮುಂಡೇಶ್ವರಿಯ ಒಂದು ಪಾದದ ಮೇಲೆ ಆಣೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಅವರ ಹಿಂದೆ ನಡೆದಂತ ಷಡ್ಯಂತ್ರಗಳ ಪ್ರತಿಯೊಂದು ಅರಿವು ನನಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾಲಾಯಕರು ಷಡ್ಯಂತ್ರಗಳನ್ನ ಮಾಡಿ ದರ್ಶನ್ ಸರ್ ಅವರ ಮೇಲೆ ಷಡ್ಯಂತ್ರವನ್ನ ರೂಪಿಸಿ ಇಂತಹ ಸಿನಿಮಾಗಳನ್ನ ಮಾಡಿ ಅವರನ್ನ ಒಳಗೆ ಕಾಕ್ಷಿ ಅವರು ಕೆಟ್ಟವರು ಅಂತ ತೋರಿಸ್ಲಿಕ್ಕೆ ಹೊರಟಿರುವಂತಹ ಚಿತ್ರದಲ್ಲಿ ಈತ ಶಿವರಾಜ್ ಕುಮಾರ್ ನಟನೆ ಮಾಡ್ತಾನಲ್ರಿ, ದೊಡ್ಡ ಹಿರಿಯ ನಾಯಕ ನಟನಾಗಿ. ನಿಮಗೆಲ್ಲ ಅರಿವಿದೆಯಾ? ಮಾನವೀಯತೆ ಇದೆಯಾ? ಹೆಂಗಿರತ್ರಿ? ಕನ್ನಡದ ಪರವ ಅಂತ ಬಂದಾಗಲೇ ಕನ್ನಡದ ಪರವಾಗಿ ಇಲ್ಲದೆ ಇರೋ ನೀವುಗಳು, ಕನ್ನಡ ಅಂತ ಯಾವನೋ ಕಮಂಗಿ ಆ ಕಮಲ್ ಹಾಸನ ಮಾತಾಡಿದಾಗ ಅವನಿಗೆ ಚಪ್ಪಾಳೆ ತಟ್ಟು ಬಂದಂತ ಶಿವರಾಜ್ ಕುಮಾರ್ ಇನ್ನು ಇಂತ ಕನ್ನಡದ ನಟರ ಪರವಾಗಿ ನಿಲ್ತಾನೇನ್ರಿ? ಬಿಡ್ರಿ, ಅರಿವಿಗೆ ಐಡಿಗಳು.